ಎಚ್ಚೆತ್ತ ಚಂದನ ಮೊನ್ನೆ ದಿನ ಮುತ್ತು ಕೊಟ್ಟ ರೀತಿ ನೆನಪಾಗುತ್ತಲೇ ಎದರಿದವಳು ಮತ್ತೆ ಈಗ ಮುತ್ತು ಕೊಡುವುದಕ್ಕೆ ಬರುತ್ತಿದ್ದಾರೆ. ಬ್ಯಾಗ್ ಬೇಡ ಏನೂ ಬೇಡ ಎನಿಸುತ್ತಲೇ ಬದುಕಿದೆಯಾ ಬಡಜೀವವೇ ಎನ್ನುವಂತೆ ತಿರುಗಿ ಕೂಡ ನೋಡದೆ ಬಾಗಿಲ ಕಡೆ ಓಡುವ ನಡಿಗೆಯಲ್ಲಿ ನಡೆದಿದ್ದಳು. ಹಿಂದೆ ಬಂದವನು ಏ ಹುಡುಗಿ ನಿಲ್ಲು ಎಂದಿದ್ದ. ದನಿ ಕೇಳುತ್ತಲೇ ಮುತ್ತು ಕೊಡಲೇ ಕರೆಯುತ್ತಿರಬೇಕು ಎನಿಸುತ್ತಲೇ ಹೆಜ್ಜೆಯ ವೇಗ ಹೆಚ್ಚಿಸಿದಳು. ನೋಡುತ್ತಲೇ ಚಾಚಿದ ಕೊಂಬಿಗೆ ಸಿಕ್ಕಿ ಹಾಕಿಕೊಂಡ ದುಪ್ಪಟ ಹಳ್ಳಿ ಉಳಿದಿತ್ತು. ಅದರತ್ತಲೂ ಅವಳ ಗಮನವಿಲ್ಲ. ಮುಗ್ಗರಿಸಿದಾಗ ಒಂದು ಚಪ್ಪಲಿ ಕಾಲಿನಿಂದ ಹೊರಗೆ ಬಂದಿತ್ತು. ಅದನ್ನು ಮತ್ತೆ ಹಾಕಿಕೊಳ್ಳುವ ಆಲೋಚನೆಯೂ ಇಲ್ಲ. ಹಾಗೇ ನಡೆದಿದ್ದಳು. ಅವಳ ಅವಂತರ ನೋಡುತ್ತಲೇ ನಿಂತವನು ನಾಲಾಯಕ್ ಹುಡುಗಿ ಮನೆ ಸೇರುವುದರಲ್ಲಿ ಇನ್ನೇನನ್ನು ಬೀಳಿಸಿಕೊಂಡು ಹೋಗ್ತಾಳು ಎಂದುಕೊಂಡರೂ ಮನದಲ್ಲಿ ಒಂದು ಕ್ಷಣ ಉಳಿದಿದ್ದರೆ ಆಗುತ್ತಿತ್ತು. ಎನಿಸದೇ ಇರಲಿಲ್ಲ. ಮರುಕ್ಷಣವೇ ಅವನ ಮನಸ್ಸು ಯಾಕೆ ಮುತ್ತು ಕೊಡುವುದಕ್ಕ ಎಂದು ಹೇಳಿದಂತೆ ಎನಿಸಿದಾಗ ನನಗೆ ಬೇರೆ ಕೆಲಸ ಇಲ್ವಾ ಎನ್ನುತ್ತಾ ಸಮಜಾಯಿಷಿ ಕೊಟ್ಟುಕೊಂಡಿದ್ದ. ಮನೆಯೊಳಗೆ ಬಂದ ಚಂದನ ಉಗುರು ಕಚ್ಚುತ್ತಾ ಕುಳಿತವಳು. ಈಗೇನು ಮಾಡೋದು? ಬ್ಯಾಗ್ ಇಲ್ಲದೆ ಹೇಗೆ ಕಾಲೇಜ್ಗೆ ಹೋಗೋದು? ಇಂದು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು. ಹೋಗದೇ ಇರುವಂತೆಯೂ ಇಲ್ಲ. ಮೊನ್ನೆ ತೆಗೆದುಕೊಂಡು ಹೋಗಿದ್ದ ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಿಲ್ಲವಾದ್ದರಿಂದ ಒಟ್ಟಿಗೆ ಇಂದು ನೋಡುವಂತೆ ಹೇಳಿದರು. ಅದು ಆ ಬ್ಯಾಗಲ್ಲೇ ಉಳಿದಿದೆ. ಈಗೇನು ಮಾಡುವುದು? ಇಂದು ಅವನ ಕೈಗೆ ಸಿಕ್ಕಿಬಿದ್ದರೆ ಯೋಚಿಸುತ್ತಾ ಕುಳಿತಳು. ಗೌತಮ್ ಬರುತ್ತಿದ್ದ ವಾಚ್ಮ್ಯಾನನ್ನು ನೋಡುತ್ತಲೇ ಕೋಪಗೊಂಡವನು ಇಂದು ನಿಧಾನವಾಗಿ ಬಂದಿದ್ದಕ್ಕೆ ರೇಗಾಡಿದ. ಅವಳ ಮೇಲಿನ ಕೋಪವನ್ನು ಇವನತ್ತ ತಿರುಗಿಸಿದ. ಆತ ಅಂಜುತ್ತಲೇ ಹೇಳಿದ, ದೊಡ್ಡ ಸರ್ಗೆ ಹೇಳಿ ಪರ್ಮಿಷನ್ ಪಡೆದಿದ್ದೆ ಎಂದಿದ್ದ. ಅಷ್ಟರಲ್ಲಿ ಒದ್ದೆ ಕೈಯನ್ನು ಟವಲ್ಗೆ ಒತ್ತುತ್ತಾ ಬಂದ ಮಹೇಂದ್ರ ಅವರು ಆ ಮಗು ಬಂದಿತ್ತಾ ಎನ್ನುತ್ತಿದ್ದಂತೆ ಕೋಪದಿಂದ ಒಮ್ಮೆ ನೋಡಿದವನು ನಿಮ್ಮ ಮಗು ಬಂದಿದ್ದು ಆಯಿತು ಹೋಗಿದ್ದು ಆಯಿತು ಎನ್ನುತ್ತಲೇ ವಾಚ್ಮ್ಯಾನ್ ಕಡೆಗೆ ತಿರುಗಿ ಒಳಗೆ ಸೋಫಾ ಮೇಲೆ ಕಾಲೇಜ್ ಬ್ಯಾಗ್ ಇದೆ. ಅದನ್ನು ತೆಗೆದುಕೊಂಡು ಹೋಗಿ ಪಕ್ಕದ ಮನೆ ಹುಡುಗಿಗೆ ಕೊಡು. ಅವಳ ವಸ್ತು ಯಾವುದು ನಮ್ಮ ಮನೆಯಲ್ಲಿ ಇರಬಾರ್ದು ಎನ್ನುತ್ತಾ ಗಾರ್ಡನ್ ಒಳಗೆ ಇಳಿದಿದ್ದ. ಅವನ ಕೋಪ ನೋಡಿ ಆ ಹುಡುಗಿ ಮೇಲೆ ಕೋಪ ಮಾಡಿಕೊಳ್ಳಲು ಇವನಿಗೆ ಮನಸ್ಸಾದರೂ ಹೇಗೆ ಬರುತ್ತದೆ ಎಂದುಕೊಂಡ ಮಹೇಂದ್ರ ಅವರು ವಾಚ್ಮ್ಯಾನ್ಗೆ ಮತ್ತೊಮ್ಮೆ ಹೇಳಿ ಒಳಗೆ ನಡೆದಿದ್ದರು. ಚಂದನ ಬಾಗಿಲಲ್ಲಿ ಬಂದು ನಿಂತ ವಾಚ್ಮ್ಯಾನನ್ನು ಆತನ ಕೈಯಲ್ಲಿದ್ದ ಬ್ಯಾಗನ್ನು ನೋಡುತ್ತಲೇ ಬಂದವಳು ತೆಗೆದುಕೊಳ್ಳುತ್ತಾ ಧನ್ಯವಾದ ತಿಳಿಸಿದ್ದಳು. ಗೌತಮ್ಗೆ ಅರಳಿದ ಹೂಗಳ ನೋಡುತ್ತಲೇ ಪ್ರಕೃತಿಯ ನೆನಪಾಗಿತ್ತು. ಪುಟ್ಟ ಪುಟ್ಟ ಕೈಗಳು, ಅವಳು ಕೊರಳು ಬಳಸಿದ ರೀತಿ, ಮುತ್ತು ಕೊಟ್ಟಾಗ ಗಡ್ಡ ಚುಚ್ಚಿದಂತೆನಿಸಿ ಅವಳ ಮುಖದಲ್ಲಿ ಮೂಡಿದ ಪ್ರತಿಕ್ರಿಯೆ ನೆನಪಾಗಿ ನಗು ಮೂಡಿತ್ತು. ಭಾವನೆ, ಸಂಕೋಚ, ಹೆದರಿಕೆಯ ನಡುವೆ ತನ್ನನ್ನು ಅಣ್ಣ ಎಂದು ಕರೆದ ರೀತಿ, ಅವಳ ಕಣ್ಣುಗಳಲ್ಲಿದ್ದ ಸಂತೋಷ ಮರೆಯಲಾರದಂತೆ ಮನಸ್ಸಿನಲ್ಲಿ ಸಣ್ಣ ಜಾಗ ಪಡೆದುಕೊಂಡಿತ್ತು. ಸ್ವಲ್ಪ ಸಮಯದ ಓಡಾಟದ ನಂತರ ಮನೆಯೊಳಗೆ ನಡೆದಿದ್ದ. ಫ್ರೆಶ್ ಆಗಿ ಬಂದವನು ಡೈನಿಂಗ್ ಟೇಬಲ್ ಮೇಲೆ ಕುಳಿತಿದ್ದ. ಮನದ ತುಂಬ ಬರೀ ಪ್ರಶ್ನೆಗಳೇ. ತಿನ್ನಲಾಗಲಿಲ್ಲ. ಎದ್ದು ನಿಂತವನಿಗೆ ಮಹೇಂದ್ರ ಅವರು ಕೇಳಿದ ಪ್ರಶ್ನೆಗೆ ಹಸಿವಿಲ್ಲ ಎಂದಷ್ಟೇ ಹೇಳಿ ತನ್ನ ರೂಮಿನತ್ತ ನಡೆದಿದ್ದ. ಆಫೀಸ್ನತ್ತ ಹೋಗುವಾಗ ನೋಟ ಬಸ್ ಸ್ಟಾಪಿನತ್ತ ಹರಿದಿತ್ತು. ತಲೆ ತಗ್ಗಿಸಿ ನಿಂತಿದ್ದವಳ ನೋಡಿ ಹೀಗೆ ನಿಂತರೆ ಬಸ್ ಬರುವುದು ತಾನೇ ಹೇಗೆ ಗೊತ್ತಾಗುತ್ತೆ? ಕಾಲೇಜ್ನಲ್ಲಿ ಅದೇನು ಕಳೆಯುತ್ತಾಳೋ ದೇವರಿಗೆ ಗೊತ್ತು. ಅದರಲ್ಲಿ ಬೆಳಿಗ್ಗೆ ನನ್ನನ್ನು ನೋಡಿ ಯಾಕೆ ಹಾಗೆ ಓಡಿ ಹೋಗಿದ್ದು? ಅಷ್ಟು ಭಯಂಕರವಾಗಿದ್ದಿನ ಯೋಚಿಸುತ್ತಲೇ ತನ್ನಿಂದ ದೂರ ಓಡಿ ಹೋಗಿದ್ದರ ಬಗ್ಗೆ ಕೋಪ ಮೂಡಿತ್ತು. ಹಾರ್ನ್ ಸ್ಲೋ ಮಾಡಿದ. ಬಂದು ನಿಂತ ಬಸ್ನ ಕಡೆ ನಡೆದವಳನ್ನು ನೋಡಿ ಮತ್ತೆ ಕಾರಿನ ವೇಗ ಹೆಚ್ಚಿಸಿದ. ಒಪ್ಪಿಕೊಂಡಿದ್ದ ಅಪಾಯಿಂಟ್ಮೆಂಟ್ ಒಂದರ ಕೆಲಸ ನಿಧಾನಗತಿಯಲ್ಲಿ ಸಾಗುತ್ತಿತ್ತು. ಇಂಜಿನಿಯರ್ಗಳನ್ನು ಕರೆಸಿದವನು ಅದರ ಬಗ್ಗೆ ಒಂದಷ್ಟು ವಿಷಯ ತಿಳಿದುಕೊಂಡು ಅವರನ್ನು ಕಳಿಸಿದ್ದ. ಒಳಗೆ ಬಂದ ವ್ಯಕ್ತಿಯನ್ನು ನೋಡಿ ಕಣ್ಣರಳಿಸಿದ. ರಮೇಶ್, ಯಾಕೋ ಹಾಗೆ ನೋಡ್ತಾ ಇದೆಯಾ? ಮೊದಲೇ ನಿನ್ನ ನೋಟ, ಮುಖಭಾವ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ನಾನು ಬಂದದ್ದು ಇಷ್ಟ ಆಯ್ತಾ? ಇಲ್ಲ, ಬೆಳಿಗ್ಗೆ ಯಾಕೆ ಬಂದಪ್ಪ ಅಂದ್ಕೊಳ್ತಾ ಇದೆಯಾ ಎಂದಿದ್ದ. ಗೌತಮ್, ಹಾಗೇನೂ ಇಲ್ಲ, ಬಾ. ಹೇಗಿದ್ದಾಳೆ ಮಗಳು ಎಂದ ನಂತರವೇ ಅವನಿಗೆ ಅನಿಸಿತು, ನನಗೆ ಯಾಕೆ ಬೇಕು ಇದೆಲ್ಲ? ನಾನು ಯಾಕೆ ವಿಚಾರಿಸಿಕೊಳ್ಳುತ್ತಿದ್ದೇನೆ ಎಂದು. ರಮೇಶ್, ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ಸೋ ಮಚ್ ನೀನು ಬಂದಿದ್ದಕ್ಕೆ. ಭಾವನಿಗೆ ತುಂಬ ಖುಷಿಯಾಗಿದೆ. ಹಾಗೆ ಪ್ರಕೃತಿ ಕೂಡ ಆಗಾಗ ಮಾಮ ಎನ್ನುತ್ತಾಳೆ. ಬೆಳಿಗ್ಗೆ ಕೂಡ ಒಂದೆರಡು ಸಲ ಹೊರಗೆ ಕಾರಿನ ಸದ್ದು ಆದಾಗ ಮಾಮ ಎಂದು ಕೂಗುತ್ತಾ ಹೊಸ್ತಿಲ ಬಳಿ ಹೋಗಿದ್ದಳು ಎಂದಾಗ ಅವರು ತನ್ನನ್ನು ನೆನಪಿಸಿಕೊಂಡದ್ದು ತಿಳಿದು ಗೌತಮ್ಗೆ ಒಂದು ರೀತಿಯ ಸಣ್ಣ ತೃಪ್ತಿ ಮೂಡಿತು. ಆ ವಿಷಯದ ಬಗ್ಗೆ ತಿರುಗಿ ಏನು ಪ್ರಶ್ನೆ ಕೇಳುವುದು, ಏನು ಮಾತನಾಡುವುದು ಎನಿಸ್ತಲೇ ಸುಮ್ಮನೆ ಮತ್ತೆ ಎಂದಿದ್ದ. ರಮೇಶ್, ಏನಿಲ್ಲ, ಎಲ್ಲ ಮಾಮೂಲಿ. ನಿನ್ನಷ್ಟು ಟೆನ್ಷನ್ ತುಂಬಿದ ಲೈಫ್ ಅಲ್ಲ ನನ್ನದು. ಸೀದಾ ಸಾದಾ ಜೀವನ. ಆದರೆ ಒಂದು ವಿಷಯಕ್ಕೆ ನಿನಗೆ ಥ್ಯಾಂಕ್ಸ್ ಹೇಳಲೇಬೇಕು. ಭಾವನೆ ನಿನ್ನೆಯಿಂದ ತುಂಬ ಖುಷಿಯಾಗಿದ್ದಾಳೆ. ಅವಳ ವಿಷಯ ನಿನಗೆ ಏನು ಹೇಳಲೇ ಇಲ್ಲ ಅಲ್ವಾ?
ಏನು ಮಾಡೋದು? ನಿಂಗೆ ಹೆಣ್ಣುಗಳ ವಿಷಯ ಅಂದರೆ ಆಗೋದಿಲ್ಲ. ಆದರೂ ಇಂದು ನೀನು ಏನೂ ಹೇಳದೆ ಸುಮ್ಮನೆ ಕುಳಿತಿರೋದು ನೋಡಿದರೆ ಹೇಳ್ತೀನಿ. ಯಾರಲ್ಲೂ ಇದುವರೆಗೂ ಹೇಳಿಕೊಂಡಿಲ್ಲ. ಮನದಲ್ಲಿ ಈ ವಿಷಯ ಕೊರೆಯುತ್ತಲೇ ಇರುತ್ತದೆ ಎಂದಾಗ ಗೌತಮ್ಗೆ ಸಹಜವಾಗಿ ಕುತೂಹಲ ಮೂಡಿತ್ತು. ಪ್ರಶ್ನಾರ್ಥಕವಾಗಿ ಅವನತ್ತ ನೋಡಿದ. ರಮೇಶ್, ಪಾವನಿಗೆ ಒಂದು ಒಳ್ಳೆಯ ಕುಟುಂಬ ಕೊಡ್ತೇನೆ ಎಂದು ಹೇಳಿ ಮದುವೆಯಾದೆ. ಆದರೆ ಅದನ್ನು ನನ್ನಿಂದ ಕೊಡಲು ಸಾಧ್ಯವಾಗಲಿಲ್ಲ ಎಂದವನು ಮಾತು ನಿಲ್ಲಿಸಿದಾಗ ಗೌತಮ್ಗೆ ಮತ್ತೆ ಕುತೂಹಲ ಮೂಡಿಸಿದ. ಆದರೆ ಅದಕ್ಕೂ ಮೀರಿದ ಕಾಳಜಿ ಮೂಡಿದಾಗ ಯಾಕೆ, ಏನಾಯಿತು ಎಂದಿದ್ದ. ರಮೇಶ್, ಅದು ಪಾವನಿ ಅನಾಥಾಶ್ರಮದಲ್ಲಿ ಬೆಳೆದ ಹುಡುಗಿ. ನಮ್ಮ ಆಫೀಸ್ನ ಪಕ್ಕನೇ ಅವಳ ಕಾಲೇಜ್. ಹಾಗೆ ಸಣ್ಣ ಪರಿಚಯ ಪ್ರೀತಿಗೆ ತಿರುಗಿತು. ಅವಳು ಅನಾಥಾಶ್ರಮದಲ್ಲಿ ಬೆಳೆತಿರೋ ಹುಡುಗಿ. ತಂದೆ ತಾಯಿ ಯಾರೂ ಇಲ್ಲ ಎಂದು ತಿಳಿದ ನಂತರವೂ ನನ್ನ ಪ್ರೀತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆ ಮೂಡಲಿಲ್ಲ. ಆದರೆ ಮನೆಯಲ್ಲಿ ಯಾವಾಗಲೂ ಶಾಸ್ತ್ರ, ಸಂಪ್ರದಾಯ, ಜಾತಿ ಎಂದೆಲ್ಲ ಹೇಳುವರು. ಒಪ್ಪುವುದು ಕಷ್ಟವೆನಿಸಿತು. ಆದರೆ ಅವಳನ್ನು ಬಿಟ್ಟು ಬಿಡುವ ಬಗ್ಗೆ ಮಾತ್ರ ಎಂದು ಯೋಚಿಸಲು ಹೋಗಲಿಲ್ಲ. ಮನೆಯ ಪರಿಸ್ಥಿತಿ ಅವಳಿಗೆ ತಿಳಿಸಿದಾಗ ಅವಳೇ ದೂರ ಸರಿಯಲು ಇಚ್ಛಿಸಿದಳು. ಆದರೆ ನಾನು ಅದಕ್ಕೆ ಆಸ್ಪದ ಕೊಡಲಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ಆಗಿಬಿಟ್ಟೆ. ಮನೆಯಲ್ಲಿ ತಿಳಿದಾಗ ದೊಡ್ಡ ಜಗಳವೇ ನಡೆಯಿತು. ಆದರೆ ದುಡಿಯುವ ಮಗನನ್ನು ಕಳೆದುಕೊಳ್ಳಲು ಅವರು ಇಷ್ಟಪಡಲಿಲ್ಲ. ಹೇಗೋ ಮನೆಯಲ್ಲಿ ಇರಲು ಒಪ್ಪಿಗೆ ಕೊಟ್ಟಿದ್ದು ಇಬ್ಬರಿಗೂ ಸಮಾಧಾನವೆನಿಸಿತ್ತು. ಆದರೆ ಆ ಸಮಾಧಾನ ಹೆಚ್ಚು ದಿನ ಉಳಿಯಲಿಲ್ಲ. ಮೊದಮೊದಲು ಪಾವನಿಯನ್ನು ಜಾತಿ, ಕುಲ, ಗೋತ್ರ ಗೊತ್ತಿಲ್ಲದವಳು, ಅನಾಥೆ ಎನ್ನುತ್ತಿದ್ದವರು ದಿನ ಕಳೆದಂತೆ ಯಾರ ಹುಟ್ಟಿದವಳೋ ಏನೋ ಎಂದು ನೇರವಾಗಿ ಹಂಗಿಸುತ್ತಿದ್ದರು. ಅವರ ಕೆಟ್ಟ ಮನಸ್ಥಿತಿಗೆ ಕೆಟ್ಟದಾಗಿ ಯೋಚಿಸುತ್ತಿದ್ದರು. ಎಷ್ಟೋ ಮಕ್ಕಳು ತಂದೆ ತಾಯಿಯನ್ನು ಆಕ್ಸಿಡೆಂಟ್ನಲ್ಲಿ ಕಳೆದುಕೊಂಡವರು, ಬಡತನದಲ್ಲಿರುವವರು, ಹೀಗೆ ಕಾರಣಾಂತರದಿಂದ ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ್ದರೂ ಸಮಯ ಸಂದರ್ಭ ಬಂದು ಅಲ್ಲಿ ಸೇರಿರುತ್ತಾರೆ. ಕೆಲವೇ ಹೊರಗಿನ ಸಮಾಜದಲ್ಲಿ ಬದುಕು ಕಟ್ಟಿಕೊಳ್ಳಲು ಆಗದೆ ಅನಾಥಾಶ್ರಮದಲ್ಲಿ ಸೇರಿರುತ್ತಾರೆ. ಆದರೆ ಇವರುಗಳಿಗೆಲ್ಲ ಅಷ್ಟು ಒಳ್ಳೆಯ ರೀತಿ ಆಲೋಚಿಸಲು ಬರಬೇಕಲ್ಲ. ಕೆಟ್ಟ ಮನಸ್ಸಿಗೆ ಕೆಟ್ಟ ಆಲೋಚನೆಗಳೇ ಮೂಡುವುದು. ಆದರೆ ಇದನ್ನು ಪಾವನಿ ನನ್ನ ಬಳಿ ಹೇಳಿಕೊಳ್ಳುತ್ತಿರಲಿಲ್ಲ. ಸಂಬಂಧಿಕರ ಎದುರಲ್ಲೂ ಇದೇ ಮಾತಿನಿಂದ ಅವಳನ್ನು ಚುಚ್ಚಿ ಮಾತನಾಡಲು ಶುರು ಮಾಡಿದರು. ಒಂದು ದಿನ ಸಂಜೆ ನಾನು ಕೆಲಸದಿಂದ ಮನೆಯೊಳಗೆ ಹೋಗುತ್ತಿದ್ದ ಸಮಯದಲ್ಲಿ ಚಿಕ್ಕಮ್ಮ ಅವರ ಅಣ್ಣನ ಜೊತೆ, ಯಾರೋ ಅನೈತಿಕ ಸಂಬಂಧಕ್ಕೆ ಹುಟ್ಟಿದವಳೋ ಏನೋ, ನಮ್ಮ ಕರ್ಮಕ್ಕೆ ನಮ್ಮ ಮನೆಯಲ್ಲಿ ಇರಿಸಿಕೊಳ್ಳಬೇಕಾಗಿದೆ. ನಿನ್ನ ಮಗಳು ಈ ಮನೆಗೆ ಸೊಸೆಯಾಗಿ ಬರ್ತಾಳಂತ ಎಷ್ಟು ಕನಸು ಕಂಡಿದ್ದೆ ಎಂದವರು ನನ್ನನ್ನು ನೋಡಿದ ಮೇಲೆಯೂ ಅದೇ ಮಾತನ್ನು ಒತ್ತಿ ಹೇಳಿದರು. ಕಾಫಿ ಹಿಡಿದು ಬಂದ ಪಾವನಿಯ ಕಣ್ಣುಗಳು ತುಂಬಿತ್ತು. ಚಿಕ್ಕಮ್ಮನಿಗೆ ಏನಾದರೂ ಹೇಳಿದರೂ ವ್ಯರ್ಥ ಎನಿಸಿತು. ಕೊಚ್ಚೆ ಮೇಲೆ ಕಲ್ಲು ಹಾಕಿದಂತೆ ನಾನು ಏನಾದರೂ ಹೇಳಿದರೆ ತಿರುಗಿಸಿ ಅದಕ್ಕೆ 10ರಷ್ಟು ಕೆಟ್ಟದಾಗಿ ಪಾವನಿಯನ್ನು ಹೀಯಾಳಿಸ್ತಾರೆ ಎಂದು ತಿಳಿದಿತ್ತು. ಏನು ಮಾತನಾಡಲಿಲ್ಲ. ಸೀದಾ ರೂಮಿಗೆ ಹೋದೆ. ಗೆಳೆಯರ ಸಂಪರ್ಕ ಮಾಡಿ ಅಂದು ರಾತ್ರಿಯೇ ಒಂದು ಮನೆಯನ್ನು ನೋಡಿ ಬಂದೆ. ನಾನು ಬೇರೆ ಮನೆ ನೋಡುವುದು ಪಾವನಿಗೆ ಇಷ್ಟ ಇರಲಿಲ್ಲ. ಆದರೆ ಒಳ್ಳೆತನಕ್ಕೆ ಒಂದು ಮಿತಿ ಇರಬೇಕು. ನನಗೆ ನೀನು, ನಿನಗೆ ನಾನು, ಸಾಕು ಅಷ್ಟೆ ಎಂದು ಹೇಳಿ ಮನೆಯಿಂದ ಹೊರಬಂದು ಬಿಟ್ಟೆವು. ತಂದೆ ಬಂದು ತುಂಬ ಸಲ ಮನೆಗೆ ಬರುವಂತೆ ಬಲವಂತ ಮಾಡಿದರು. ಹೋಗುವ ಮನಸ್ಸಾಗಲಿಲ್ಲ. ಅನಾಥೆ ಎನ್ನುವ ಪದಕ್ಕಿಂತ ಕೆಟ್ಟ ಸಂಬಂಧದ ಹೆಸರೊಂದನ್ನು ಇಟ್ಟು ನೆಂಟರಿಷ್ಟರಲ್ಲಿ ಎಲ್ಲರಲ್ಲಿಯೂ ಹೇಳಿಕೊಂಡು ಬಂದದ್ದು ಅವಳಲ್ಲಿ ಒಂದು ರೀತಿಯ ಕೀಳರಿಮೆಯನ್ನು ಬೆಳೆಸಿಬಿಟ್ಟಿತ್ತು. ಯಾರೇ ಅವಳನ್ನು ಮಾತನಾಡಿದರೂ, ನೋಡಿದರೂ, ಮಾತನಾಡಿಸಿದರೂ ಅದೇ ದೃಷ್ಟಿಯಲ್ಲಿ ನೋಡುತ್ತಾರೆ ನನ್ನನ್ನು ಎನ್ನುವ ಕಲ್ಪನೆ ಅವಳಿಗೆ. ಅವಳಿಗೆ ಸಂಬಂಧಗಳು ಇಷ್ಟ, ಆದರೆ ಯಾರೂ ಬಳಿ ಸೇರಿಸಲಾರರು. ಸೇರಿಸಿದರೂ ಅನುಕಂಪದಿಂದ ಎನಿಸಿ ದೂರವೇ ಉಳಿಯುತ್ತಾಳೆ. ಆದರೆ ಏನೋ ಗೊತ್ತಿಲ್ಲ, ನಿನ್ನೆ ನಿನ್ನ ನೋಡಿದಾಗಿನಿಂದ ಅಣ್ಣ ಅಣ್ಣ ಎಂದು ಮಾತು ಮಾತಿಗೂ ನಿನ್ನ ವಿಷಯ ಕೇಳುತ್ತಿರುತ್ತಾಳೆ. ಇಂದು ಬೆಳಿಗ್ಗೆ ದೇವಸ್ಥಾನಕ್ಕೆ ಅರ್ಚನೆಗೆ ಪೂಜೆಗೆ ಕೊಟ್ಟಿದ್ದಳು. ನೈವೇದ್ಯಕ್ಕೆ ಸಜ್ಜಿಗೆ ಮಾಡಿದ್ದಳು. ನಿನಗೆ ಕೊಟ್ಟು ಬರುವಂತೆ ಕಳಿಸಿದಾಳೆ. ತಪ್ಪು ತಿಳಿಯಬೇಡ. ನಾನು ಬೇಡ ಎಂದು ಎಷ್ಟೋ ಹೇಳಿದೆ, ಕೇಳಲಿಲ್ಲ. ಅವಳ ಸಂತೋಷಕ್ಕೆ ಅವಳಿಗೆ ಏನು ಹೇಳಲಾಗದೆ ಬಂದೆ. ತುಂಬ ಸಲುಗೆ ತೆಗೆದುಕೊಳ್ಳುತ್ತೇನೆ ಅಂದುಕೊಳ್ಬೇಡ. ನಿಮಗೆ ಬೇಡ ಅನಿಸಿದರೆ ಯಾರಿಗಾದರೂ ಕೊಟ್ಟು ಬಿಡು, ಇಲ್ಲ ನಾನೇ ತೆಗೆದುಕೊಂಡು ಹೋಗಿ ಯಾರಿಗಾದರೂ ಕೊಡ್ತೇನೆ. ಅವಳು ಮನೆಗೆ ಹೋಗುತ್ತಲೇ ವಿಚಾರಿಸಿದಾಗ, ನಿನಗೆ ಕೊಟ್ಟೆ, ನೀನು ತಿಂದೆ ಎಂದು ಹೇಳುತ್ತೇನೆ ಎನ್ನುತ್ತಾ ಅದನ್ನು ತೆಗೆದುಕೊಂಡು ಎದ್ದೇಳುತ್ತಿದ್ದಂತೆ ಅವನನ್ನು ತಡೆದವನು, ಅದನ್ನು ಇಲ್ಲೇ ಇಟ್ಟು ಹೋಗು. ಹಾಗೆ ನಿನ್ನ ಮನದಿಂದ ಈ ಮೇಲು ಕೀಳು ಎನ್ನುವುದನ್ನು ತೆಗೆದುಹಾಕು. ನನ್ನನ್ನು ನಿನ್ನ ಸ್ನೇಹಿತ ಎಂದು ಮಾತ್ರ ನೋಡು ಸಾಕು. ಹಾಗೆ ನಿನ್ನ ಮನೆಯವರಿಗೆ ಅರ್ಥ ಮಾಡಿಸು. ಪಾವನಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲ ಅಂದುಕೊಳ್ಳುವುದು ಬೇಡ ಎಂದವನು ಹೋಗಿ ವಿಂಡೋ ಬಳಿ ನಿಂತಿದ್ದ. ಅವನ ಕಣ್ಣುಗಳು ತುಂಬಿದ್ದವು. ಚಿಕ್ಕಂದಿನಿಂದ ಅನೈತಿಕ ಸಂಬಂಧಕ್ಕೆ ಹುಟ್ಟಿದವನು ಎನ್ನುವ ಮಾತನ್ನು ಕೇಳುತ್ತಾ ಬೆಳೆದವನಿಗೆ ಪಾವನಿಯ ಮನಸ್ಥಿತಿ ಚೆನ್ನಾಗಿ ಅರಿವಾಗಿತ್ತು. ಅರಿಯದೆಲೆ ಅವಳ ಕಡೆ ಒಂದು ಅನುಬಂಧ ಬೆಳೆದು ನಿಂತಿತ್ತು.
ಅವಳಿಗೆ ನಾನಿದ್ದೀನಿ ಎನ್ನುವಂತೆ. ರಮೇಶ್ ಅರ್ಥವಾಗದಂತೆ ಮುಖ ಮಾಡಿ ನಿಂತಿದ್ದವನು ಏನು ಹಾಗಂದ್ರೆ ಎಂದಾಗ, ಗೌತಮ್, ಪಾವನಿ ವಿಷಯಕ್ಕೆ ಯಾರಾದರೂ ಬಂದರೆ ಅವಳು ಸುಮ್ಮನೆ ಇರ್ಬೋದು, ಆದರೆ ನಾನು ಸುಮ್ಮನೆ ಇರೋಲ್ಲ ಅಂತ ಹೇಳು. ನನ್ನ ಮಾತನ್ನು ಸೀರಿಯಸ್ ಆಗಿ ತಗೋ. ರಮೇಶ್ ನಿನಗೂ ಸೇರಿಸಿ ಹೇಳುತ್ತಿರುವುದು ಎಂದಾಗ ರಮೇಶ್ ಅಚ್ಚರಿಯಿಂದ ನೋಡಿದರೂ ಅವನಿಗೆ ತುಂಬ ಸಂತೋಷವಾಗಿತ್ತು. ಸಮಯವನ್ನು ಒಮ್ಮೆ ನೋಡಿಕೊಂಡವನು, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್, ಬರ್ತೀನಿ, ಸಮಯ ಸಿಕ್ಕಾಗ ಮನೆ ಕಡೆ ಬಾ ಎಂದು ಹೇಳಿ ಹೊರ ನಡೆದಿದ್ದ. ತನ್ನ ಸೀಟಿನಲ್ಲಿ ಬಂದು ಕುಳಿತ ಗೌತಮ್ ಎದುರಿಗಿದ್ದ ಡಬ್ಬಿಯನ್ನು ಕೈಗೆತ್ತಿಕೊಂಡಿದ್ದ. ನನಗೆ ಯಾಕೆ ಆ ಹುಡುಗಿಯ ಕಡೆಗೆ ಇಷ್ಟೊಂದು ಸೆಳೆತ? ಯಾರಲ್ಲೂ ಮೂಡದ ವಾತ್ಸಲ್ಯ ಅವಳ ಬಗ್ಗೆ ಯಾಕೆ? ನನ್ನಂತೆಯೇ ಅವಳು ಕೀಳರಿಮೆಯಿಂದ ಚುಚ್ಚು ಮಾತುಗಳನ್ನು ಕೇಳಿ ಬೆಳೆದಿದ್ದಾಳೆ ಎಂದೆ. ಆ ಕ್ಷಣ ಆಗುವ ಮಾನಸಿಕ ಯಾತನೆಯನ್ನು ಗಂಡಾದ ನನಗೆ ಸಹಿಸಿಕೊಳ್ಳಲು ಕಷ್ಟವಾಗುತ್ತಿತ್ತು. ಇನ್ನು ಪಾವನಿ ಹೇಗೆ ಸಹಿಸಿಕೊಂಡಳು? ತನ್ನ ಬಾಲ್ಯದ ದಿನಗಳ ನೆನಪಾಗುತ್ತಲೇ ಚಡಪಡಿಸಿ ಹೋಗಿದ್ದ. ಮಧ್ಯಾಹ್ನದವರೆಗೂ ಹೇಗೋ ಕೆಲಸಗಳ ಒತ್ತಡ ನಡುವೆ ಸಮಯ ಕಳೆದರೂ ನಂತರ ಅಲ್ಲಿ ಇರಲು ಮನಸ್ಸಾಗಲಿಲ್ಲ. ಮನದ ತುಂಬ ಕುದಿತ, ಆಕ್ರೋಶ ಹೊರಚೆಲ್ಲುವ ದಾರಿ ಕಾಣದಾಗಿದ್ದ. ಕಾರ್ ಪಾರ್ಕಿಂಗ್ನತ್ತ ನಡೆದವನು ಕಾರ್ ಸ್ಟಾರ್ಟ್ ಮಾಡಿದ. ಕಾರು ಮನೆಯ ಹಾದಿ ಹಿಡಿದಿತ್ತು. ತುಂತುರು ಹನಿಗಳ ತಂಪು ಕೂಡ ಅವನ ತಲೆಬಿಸಿಯನ್ನು ಕಡಿಮೆ ಮಾಡಲು ಸಾಧ್ಯವಾಗಲಿಲ್ಲ. ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಚಂದನನ್ನು ನೋಡುತ್ತಲೇ ಅರಿವಿಲ್ಲದಂತೆ ಬಂದು ಕಾರನ್ನು ನಿಲ್ಲಿಸಿದ್ದ. ಒಂದೆರಡು ನಿಮಿಷ ನೋಡಿದ್ದ. ಒಮ್ಮೆ ಅವನತ್ತ ನೋಡಿದವಳು ಎಂದಿನಂತೆ ತಲೆ ತಗ್ಗಿಸಿ ಗುರುಗಳನ್ನು ನೋಡುತ್ತಾ ನಿಂತಿದ್ದಳು. ಇನ್ನೂ ಕಾಯಲಾರೆ ಎನ್ನುವಂತೆ ಕೆಳಗಿಳಿದು ಬಂದವನು, ರೆಡ್ ಕಾರ್ಪೆಟ್ ಹಾಸಿ ನಿನ್ನ ಕರಿಬೇಕಾ? ಕಾರು ನಿಲ್ಲುತ್ತಿದ್ದಂತೆ ಬಂದು ಕುಳಿತುಕೊಳ್ಳಲು ಗೊತ್ತಾಗೋಲ್ವಾ? ಅದನ್ನು ಹೇಳಿಕೊಡ್ಬೇಕಾ? ಇನ್ನೊಮ್ಮೆ ಹೀಗೆ ಮಾಡಿದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನು ಮಾಡ್ತೀನಿ ಹೇಳು ಎಂದಿದ್ದ. ಅದಷ್ಟು ಮೆಲ್ಲಗೆ, ಚಂದನ, ಏನು ಮಾಡ್ತಿರೋ ನಿಮಗೆ ಗೊತ್ತಿಲ್ಲ ಎಂದಿದ್ದಳು. ಗೌತಮ್, ಬಂದು ಕುತ್ಕೋ ಎಂದವನು ಕಾರಿನತ್ತ ನಡೆದಾಗ ಹಿಂಬಾಲಿಸಿದಳು. ಕಾರ್ ಸ್ಟಾರ್ಟ್ ಮಾಡುತ್ತಲೇ ಅವಳತ್ತ ನೋಡಿದ. ಮುದುರಿ ಕುಳಿತ ರೀತಿ, ಕಣ್ಣಿನಲ್ಲಿನ ಭಯ, ಗಾಬರಿಗೆ ಹಣೆಯಲ್ಲಿ ಮೂಡಿದ್ದ ಬೆವರ ಹನಿಗಳು ನೋಡುತ್ತಲೇ ಮನದ ಕುದಿತ ಒಂದು ಹಂತಕ್ಕೆ ಬಂದಿತ್ತು. ಸ್ವಲ್ಪ ಸಮಯ ಕಳೆಯುತ್ತಲೇ ನಿಶಬ್ದವನ್ನು ಸೀಳಿ ಬಂದಿತ್ತು. ಅವನ ದನಿ, ಯಾಕೆ ಬೆಳಿಗ್ಗೆ ಓಡಿ ಹೋಗಿದ್ದು ಎಂದಿದ್ದ. ಬಂದ ಮಾತುಗಳು ಗಂಟಲಲ್ಲೇ ಉಳಿದಿದ್ದವು. ಮತ್ತೆ ಎಲ್ಲಿ ಮುತ್ತು ಕೊಟ್ಟು ಬಿಡುವರು ಎನ್ನುವ ಭಯ ಒಂದು ಕಡೆ, ಅರಿಯದೇ ಮೂಡುತ್ತಿದ್ದ ಭಾವನೆಗಳು ಒಂದು ಕಡೆ. ತಲೆ ಎತ್ತದೆ ಕುಳಿತವಳ ರೀತಿ ಕೋಪ ತರಿಸಿತು. ಯಾಕೆ, ಏನಾಗಿದೆ ನಿಂಗೆ? ಮಾತಾಡು, ಹೆಚ್ಚು ಕಡಿಮೆ ಗದರಿದಂತೆಯೇ ಕೇಳಿದ್ದ. ಚಂದನ, ಅದು ಮುತ್ತು ಕೊಡ್ತೀರಾ ಅಂತ ಭಯ ಆಗಿತ್ತು. ಅವಳಿಗೆ ಮಾತ್ರ ಕೇಳಿಸುವಂತೆ ಹೇಳಿದರೂ ಅವನ ಚುರುಕು ಕಿವಿಗೆ ಮುಟ್ಟಿತ್ತು. ಗೌತಮ್, ಹಾಗಾದರೆ ಈಗ ಈ ಭಯ ಇಲ್ವಾ? ಬಂದು ಕುಳಿತಿದ್ಯಾ ಎಂದಿದ್ದ. ಚಂದನ, ಅದು ಗೊತ್ತಿಲ್ಲ, ನೀವು ಕರೆದಾಗ ತುಂಬ ಕೋಪದಿಂದ ಇದ್ರಲ್ಲ, ಅದಕ್ಕೆ ಭಯ ಆಯಿತು, ಬಂದು ಕುಳಿತು ಬಿಟ್ಟೆ ಎಂದಿದ್ದಳು. ನಿಜಕ್ಕೂ ನೀನು ನಾಲಾಯಕ್ ಹುಡುಗಿನೇ ಎಂದು ಗೊಣಗಿಕೊಂಡವನು ಕಾರಿನ ವೇಗ ಹೆಚ್ಚಿಸಿದ. ವೆಂಕಟಾದ್ರಿಯ ಮುಂದೆ ಕಾರು ನಿಲ್ಲುತ್ತಲೇ ಚಂದನಗೆ ಬಿಟ್ಟರೆ ಸಾಕು ಓಡಿ ಹೋಗಿ ಬಿಡುವ ಎನಿಸಿದ್ದರಿಂದ ಆತುರವಾಗಿ ಡೋರನ್ನು ತೆಗೆಯಲು ನೋಡಿದಳು. ಅದು ತೆಗೆದುಕೊಳ್ಳದ ಕಾರಣ ಒಮ್ಮೆ ಅವನತ್ತ ನೋಡಿ ಸುಮ್ಮನಾಗಿ ಕುಳಿತಿದ್ದಳು. ತಾನೇ ಅವಳತ್ತ ಬಾಗಿ ಡೋರ್ ತೆರೆದಿದ್ದ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಹೆದರಿ ಕುಳಿತವಳ ರೀತಿ ಆಕರ್ಷಕವೆನಿಸಿತು. ಅಷ್ಟು ಸನಿಹದಿಂದ ನೋಡುತ್ತಲೇ ಮತ್ತೇರಿದಂತೆ ತನ್ನಲ್ಲಿ ತಾನು ಕಳೆದುಕೊಳ್ಳುತ್ತಿರುವ ಅನಿಸಿಕೆ ಮೂಡುತ್ತಲೇ ಅದರ ಜೊತೆಗೆ ಬೆಳಿಗ್ಗೆ ಅವಳು ತನ್ನನ್ನು ನೋಡಿ ಹೆದರಿ ಓಡಿ ಹೋದ ರೀತಿ ನೆನಪಾದಾಗ ತನ್ನನ್ನೇ ತಾನು ಸಂಭಾಳಿಸಿಕೊಂಡು ಗೆಟ್ ಔಟ್ ಎಂದಿದ್ದ. ಅವನ ದನಿಗೆ ಒಂದು ಕ್ಷಣ ಬೆಚ್ಚಿದವಳು ಆತುರವಾಗಿ ಇಳಿಯಲು ಹೋದಾಗ ಹಿಡಿದಿದ್ದ ಕಾಲೇಜ್ ಬ್ಯಾಗ್ ಸೀಟಿನ ಕೆಳಗೆ ಜಾರಿತ್ತು. ಹಾಕಿಕೊಂಡಿದ್ದ ದುಪ್ಪಟದ ತುದಿಯ ಎಲೆಗಳು ಸೀಟ್ ಬೆಲ್ಟ್ನ ಲಾಕಿಗೆ ಸಿಕ್ಕಾಕಿಕೊಂಡು ಬಿಡಿಸುತ್ತಿದ್ದವಳ ಕೈಗಳು ನಡುಗುತ್ತಿದ್ದುದನ್ನು ನೋಡಿದಳು. ಕೈ ತೆಗಿ ಎಂದವನು ತಾನೇ ಬಿಡಿಸಿಕೊಟ್ಟಿದ್ದ. ದುಪ್ಪಟ ಹಿಡಿದು ಹೊರಟವಳಿಗೆ, ಒಂದು ನಿಮಿಷ ಎಂದಿದ್ದ. ತಿರುಗಿದವಳು ತಲೆ ತಗ್ಗಿಸಿ ನಿಂತಿದ್ದಳು. ಗೌತಮ್, ನಿನ್ನ ಕಾಲೇಜ್ ಬ್ಯಾಗ್ನ ದಿನ ಎತ್ತಿಕೊಂಡು ಬಂದು ಕೊಡುವುದಕ್ಕೆ ಇಲ್ಲಿ ಕೆಲಸದವರನ್ನು ಇಟ್ಟಿದ್ಯಾ ಎನ್ನುತ್ತಲೇ. ಚಂದನಂ, ಯಾಕೋ ಇಂದು ಎದ್ದಗಳಿಗೆ ಚೆನ್ನಾಗಿಲ್ಲವೇನು, ಹೋಗಲಿ ಬಿಡು, ಸದ್ಯ ಬ್ಯಾಗ್ ಈಗಲೇ ಸಿಕ್ಕಿದೆಯಲ್ಲಪ್ಪ, ಇಷ್ಟು ಸಾಕು ಎಂದುಕೊಳ್ಳುತ್ತಾ ಬ್ಯಾಗ್ ತೆಗೆದುಕೊಂಡವಳು ಡ್ರಾಪ್ ಮಾಡಿದ್ದಾರೆ, ಒಂದು ಥ್ಯಾಂಕ್ಸ್ ಹೇಳೋಲ್ಲ ಎಂದು ಯೋಚಿಸಿದ್ದಳು. ಹಾಗೂ ಹೀಗೂ ಧೈರ್ಯ ಮಾಡಿ ತಲೆ ಎತ್ತಿದಳು. ಕೆಂಡವನ್ನೇ ಉಗುಳುವಂತಿದ್ದ ಕಣ್ಣುಗಳನ್ನು ನೋಡುತ್ತಲೇ
ಅನಿಸಿಕೆಯನ್ನು ಬಿಟ್ಟಿದ್ದಳು. ಆತುರವಾಗಿ ನಡೆದವಳಿಗೆ ಯೋಚನೆಯೊಂದು ಮೂಡಿತು. ಇಂದು ಮುತ್ತೇ ಕೊಡಲಿಲ್ಲ ಯೋಚಿಸುತ್ತಾ ನಡೆದಿದ್ದಳು. ಮೊದಲೆರಡು ಸಲ ಎದುರು ಸಿಕ್ಕಿದಾಗ ಕೊಟ್ಟದ್ದು ನೆನಪಾಗಿ ಸದ್ಯ ಭಯವಾಗಿತ್ತು. ಹಾಗೇನೂ ನಡೆದುಕೊಳ್ಳಲಿಲ್ಲ. ಆ ತಾತನ ಮೊಮ್ಮಗ ಅಂದರೆ ಅಂದು ಹಾಗೆ ನಡೆದುಕೊಂಡದ್ದು ಯಾಕೆ? ಪ್ರಶ್ನೆ ಇನ್ನೂ ಅವಳ ತಲೆಯಿಂದ ಹೋಗಿರಲಿಲ್ಲ. ಗೌತಮ್ ಯಾಕಾದರೂ ಕಣ್ಣೆದುರು ಸಿಗ್ತಾಳೆ, ಯಾಕಾದರೂ ಕಣ್ಮುಂದಿನಿಂದ ದೂರ ಹೋಗ್ತಾಳೋ? ಒಟ್ನಲ್ಲಿ ಇವಳ ಎಜುಕೇಷನ್ ಮುಗಿಯುವಷ್ಟರಲ್ಲಿ ಅವಳನ್ನು ಒಂದಷ್ಟು ಬೈದುಕೊಂಡೇ ಕಾರು ನಿಲ್ಲಿಸಿ ಇಳಿದಿದ್ದ. ತೋಟದಲ್ಲಿ ಅರಳಿದ ಹೂಗಳ ನೋಡುತ್ತಲೇ ಅವಳ ನಗುವನ್ನು ಕಂಡಂತಾಗಿತ್ತು. ನನ್ನ ಜಾಗದಲ್ಲಿ ಅವಳ ನೆನಪು, ಮೆಲ್ಲಗೆ ಹೇಳಿಕೊಂಡೇ ಮನೆಯೊಳಗೆ ನಡೆದಿದ್ದ. ಮಹೇಂದ್ರರ ಜೊತೆ ಮಾತನಾಡುತ್ತಾ ಕುಳಿತಿದ್ದ ಚಿನ್ನಯ್ಯ ನನ್ನ ನೋಡಿ ಯಾವಾಗ ಬಂದದ್ದು ಎಂದಿದ್ದ. ಅವನನ್ನು ನೋಡುತ್ತಲೇ ಅವರ ಮುಖದಲ್ಲಿ ಗಂಭೀರತೆ ಮೂಡಿತು. ಹೇಗಾದರೂ ಕೆಲಸ ಕಾಯಂ ಮಾಡಿಕೊಂಡೇ ಇಲ್ಲಿಂದ ಹೊರಡಬೇಕಾಗಿತ್ತು. ಇಲ್ಲದಿದ್ದರೆ ಹೆಂಡತಿ ಮನೆಗೆ ಸೇರಿಸುವುದು ಅನುಮಾನವೇ. ಬರುವಾಗ ಎಚ್ಚರಿಸಿ ಕಳಿಸಿದ್ದು ನೆನಪಾಗಿತ್ತು. ಎದ್ದು ನಿಂತವರು, ನಮ್ಮ ಮನೆಯವರು ಆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು. ಇಲ್ಲೇ ಕೆಲಸ ಸಿಕ್ಕಿದೆ, ಸಂಬಳ ಕಡಿಮೆ, ಆದರೂ ಸ್ವಂತ ಮನೆ ಇರುವುದರಿಂದ ತೊಂದರೆ ಇಲ್ಲ. ನನಗೆ ಬೇರೆ ಕಡೆ ಕೆಲಸ ಮಾಡಲು ಆಗೋದಿಲ್ಲ. ನೀವು ಕೊಟ್ಟಷ್ಟು ಸಂಬಳ ಕೊಡಿ, ಇಲ್ಲೇ ಕೆಲಸ ಮುಂದುವರಿಸ್ತೇನೆ ಎಂದಿದ್ದ. ಅವರಾಗಲೇ ಮಹೇಂದ್ರ ಜೊತೆ ಮಾತಾಡಿ ಒಪ್ಪಿದ್ದು ಆಗಿತ್ತು. ಗೌತಮ್ಗೂ ಕೂಡ ತಾತ ಅಡಿಗೆ ಮಾಡುವುದು ಇಷ್ಟವಾಗುತ್ತಿರಲಿಲ್ಲ. ರೆಸ್ಟ್ ತೆಗೆದುಕೊಳ್ಳುವ ಸಮಯದಲ್ಲಿ ಇದೆಲ್ಲ ಬೇಡ ಎಂಬುದು ಅವನ ಭಾವನೆ. ಅವರು ಹೇಳುತ್ತಲೇ ಒಪ್ಪಿಗೆ ಕೊಟ್ಟಿದ್ದ. ಕೆಲ ವರ್ಷಗಳ ಹಿಂದೆ ಮಹೇಂದ್ರ ಅವರ ಆರೋಗ್ಯ ಹದಗೆಟ್ಟಾಗ 2 ವರ್ಷ ಅವರ ಮನೆಯಲ್ಲೇ ಚಿನ್ನಯ್ಯ ಅಡಿಗೆ ಕೆಲಸದವರಾಗಿ ಮುಂದುವರೆದಿದ್ದರು. ಚಿನ್ನಯ್ಯನಿಗೆ ಗಾಬರಿ ಗೌತಮ್ ಒಪ್ಪುವುದಿಲ್ಲವೋ ಎಂದು. ಕಾರಣ ಅವರ ಮದ್ಯಪಾನದ ಅಭ್ಯಾಸ. ಕೆಲವೊಂದು ಸಲ ಬೆಳಿಗ್ಗೆ ಡ್ರಿಂಕ್ಸ್ ಮಾಡಿ ಬಂದಿದ್ದವರು ಅವನ ಕೈಯಲ್ಲಿ ನೇರವಾಗಿ ಸಿಕ್ಕಾಕಿಕೊಂಡಿದ್ದರು. ಮತ್ತೊಮ್ಮೆ ಹೀಗೆ ಮಾಡಿದರೆ ಕೆಲಸದಿಂದ ತೆಗೆಯುವುದಾಗಿ ಹೇಳಿದ್ದ. ಆದರೂ ಅವರನ್ನು ಕೆಲಸದಿಂದ ತೆಗೆದಿರಲಿಲ್ಲ. ಕಾರಣಾಂತರಗಳಿಂದ ಅವರಾಗಿ ಕೆಲಸ ಬಿಡುವ ಸಂದರ್ಭ ಬಂದಿತ್ತು. ಮತ್ತೆ ತಿರುಗಿ ತಮ್ಮ ಊರಿಗೆ ಬಂದಿದ್ದವರು ಬೇರೆ ಕಡೆ ಕೆಲಸದ ಹುಡುಕಾಟ ನಡೆಸದೆ ನೇರವಾಗಿ ದೀಪಾಂಜಲಿಗೆ ಬಂದಿದ್ದರು. ಗೌತಮ್, ಸರಿ, ನಾಳೆಯಿಂದಲೇ ಕೆಲಸಕ್ಕೆ ಬನ್ನಿ. ಆದರೆ ಮೊದಲೇ ಎಚ್ಚರಿಸ್ತಿದ್ದೇನೆ, ಕುಡಿದು ಕೆಲಸಕ್ಕೆ ಬರಬಾರ್ದು. ರಾತ್ರಿ ಇಲ್ಲಿಂದ ಹೋದ್ಮೇಲೆ ನಿಮ್ಮಿಷ್ಟ. ಆದರೆ ಬೆಳಗಿನ ಸಮಯ ಕೆಲಸಕ್ಕೆ ಬರುವಾಗ ಮಾತ್ರ ಸರಿಯಾಗಿಯೇ ಬರಬೇಕು ಎಂದವನು ತನ್ನ ರೂಮಿನತ್ತ ನಡೆದಿದ್ದ. ಮಹೇಂದ್ರ ಅವರು, ನಿನ್ನ ಬುದ್ಧಿ ಗೊತ್ತಿದ್ದು ಅವನು ಒಪ್ಪಿದ್ದು ಹೆಚ್ಚು. ಕುಡಿದು ಬರಬೇಡ. ಅವನಿಗೆ ನಾನು ಅಡುಗೆ ಮನೆಗೆ ಹೋಗುವುದು ಬೇಡ, ಅದಕ್ಕಾಗಿ ನಿನ್ನ ಒಪ್ಪಿಕೊಂಡಿದ್ದಾನೆ. ನಾಳೆಯಿಂದಲೇ ಬಾ ಎಂದಿದ್ದರು. ನನಗೆ ಗೊತ್ತಿತ್ತು ಅಯ್ಯ, ನೀವು ನನಗೆ ಕೆಲಸ ಕೊಡ್ತೀರಾ ಅಂತ. ನಾಳೆಯಿಂದನೇ ಬರ್ತೀನಿ. ಈಗ ರಾತ್ರಿಗೆ ಏನಾದರೂ ಅಡುಗೆ ಮಾಡಿಟ್ಟು ಹೋಗ್ತೇನೆ ಎನ್ನುತ್ತಾ ನೇರವಾಗಿ ಅಡುಗೆ ಮನೆಗೆ ನಡೆದಿದ್ದರು. ಅಷ್ಟು ಸ್ವಾತಂತ್ರ್ಯ ಇತ್ತು ಅವರಿಗೆ ಆ ಮನೆಯಲ್ಲಿ. ಗೌತಮ್ನನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಚಿನ್ನಯ್ಯ ದೀಪಾಂಜಲಿಯಲ್ಲಿ ಕೆಲಸಕ್ಕೆ ಸೇರಿ ವಾರ ಕಳೆದಿತ್ತು. ಎಲ್ಲ ಮೊದಲಿನಂತೆ ಇದೆ, ಏನೇನೋ ಬದಲಾವಣೆ ಇಲ್ಲ. ಮುಂದೆ ಎಷ್ಟೇ ವರ್ಷ ಆದರೂ ಕೂಡ ಹೀಗೆ ಇರುತ್ತದೆ. ಹೆಣ್ಣಿಲ್ಲದ ಮನೆಯಂತೆ ಎನಿಸಿದಾಗ ಅವರ ಮನಸ್ಸಿಗೂ ಬೇಜಾರವಾಗಿತ್ತು. ಗೌತಮ್ನ ಚೆನ್ನಾಗಿ ಬಲ್ಲವರಾಗಿದ್ದ ಕಾರಣ ಈ ವಾತಾವರಣದಲ್ಲಿ ಬದಲಾವಣೆ ಬರಲಾರದು ಎಂದುಕೊಂಡರು. ಮುಖ್ಯ ರಸ್ತೆಯಲ್ಲಿ ತನ್ನ ಆಫೀಸ್ನ ಕಡೆ ಹೋಗುತ್ತಿದ್ದ ಗೌತಮ್ ಮಗುವನ್ನು ಎತ್ತಿಕೊಂಡು ರಸ್ತೆ ದಾಟುತ್ತಿದ್ದ ಪಾವನಿಯನ್ನು ನೋಡಿ ಹಾಗೆ ಮುಂದೆ ಸಾಗಿದವನು ಮತ್ತೆ ಯೂಟರ್ನ್ ತೆಗೆದುಕೊಂಡು ತಿರುಗಿ ಬಂದಿದ್ದ. ಅಲ್ಲಿದ್ದ ಬಸ್ ಸ್ಟಾಪ್ನಲ್ಲಿ ನಿಂತಿದ್ದ ಪಾವನಿ, ಇಂದು ಜ್ವರ ಬಿಡದೆ ಇದ್ದರೆ ಏನು ಮಾಡುವುದು ಯೋಚಿಸುತ್ತಲೇ ನೋಡುತ್ತಿದ್ದಂತೆ ಎದುರು ನಿಂತ ಕಾರಿನಿಂದ ಗೌತಮ್ ಇಳಿದು ಬಂದಿದ್ದ. ಮೊದಲು ಹೇಗೆ ಮಾತನಾಡಿಸುವುದು ಎಂದು ಮುಜುಗರ ಕಾಡಿದರು. ಅದಕ್ಕೂ ಮೀರಿ ನಿಂತಿತ್ತು ಅವಳ ಕಡೆಗಿನ ಕಾಳಜಿ. ಯಾಕೆ, ಏನಾಯಿತು? ರಮೇಶ್ ಇಲ್ಲಿ ಎಂದಿದ್ದ. ಮಗುವಿನ ಕಡೆ ತೋರಿಸಿ, ಚಿನ್ನುಗೆ 2 ದಿನದಿಂದ ಜ್ವರ. ಅಲ್ಲೇ ಏರಿಯಾದಲ್ಲಿದ್ದ ಡಾಕ್ಟರ್ ಬಳಿ ತೋರಿಸಿದ್ದು ಆಯಿತು. ಜ್ವರ ಕಡಿಮೆ ಆಗ್ತಾ ಇಲ್ಲ. ಈಗ ಪಕ್ಕದ ಮನೆಯವರು ಈ ವಿಳಾಸ ಕೊಟ್ಟಿದ್ದಾರೆ ಎಂದವಳು ಡಾಕ್ಟರ್ ಹೆಸರು, ಆಸ್ಪತ್ರೆ ಹೆಸರು ಹೇಳಿದಾಗ ಬನ್ನಿ ಎಂದವನು ಕಾರಿನ ಬಾಗಿಲು ತೆರೆದು ನಿಂತಿದ್ದ. ಪಾವನಿ, ಪರವಾಗಿಲ್ಲ, ನಿಮ್ಗೆ ಯಾಕೆ ತೊಂದರೆ? ಈ ರೂಟ್ ಬಸ್ ಬರುತ್ತೆ, ಹೋಗ್ತೇವೆ ಎನ್ನುತ್ತಿದ್ದರು. ಅಲ್ಲಿಂದ ಹೋಗದೆ ಮತ್ತೊಮ್ಮೆ ಬನ್ನಿ ಎಂದು ಕರೆದಾಗ ಪಾವನಿ, ನಾನು ವಿಳಾಸ ಹುಡುಕಿಕೊಂಡು ಹೋಗುವುದು ತಡವಾದರೆ ಕಷ್ಟವಾಗುತ್ತದೆ. ಇವರಾದರೆ ಇಲ್ಲಿಯೇ ಇರುವರು, ನರ್ಸಿಂಗ್ ಹೋಮ್ ಇಲ್ಲಿರುತ್ತದೆ ಎಂದು ತಿಳಿದಿರುತ್ತದೆ ಎನಿಸುತ್ತಲೇ ಹತ್ತಿ ಕುಳಿತಿದ್ದಳು. ಆಸ್ಪತ್ರೆಯ ಆವರಣದಲ್ಲಿದ್ದ ಕಾರ್ ಪಾರ್ಕಿಂಗ್ನಲ್ಲಿ ಕಾರನ್ನು ನಿಲ್ಲಿಸಿ ಇಳಿದ. ಪಾವನಿ, ನಿಮಗೆ ತೊಂದರೆಯಾಯಿತು ಎನ್ನುತ್ತಾ ಥ್ಯಾಂಕ್ಸ್ ಹೇಳುವುದರೊಳಗೆ ಬನ್ನಿ ಎಂದವನು ಆಸ್ಪತ್ರೆಯ ಕಡೆ ನಡೆದಿದ್ದ. ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ ಎಂದವಳ ಮಾತು ಕಿವಿ ತಲುಪಿದ್ದರೂ ಕೇಳದವನಂತೆ ಮುಂದೆ ನಡೆದಿದ್ದ. ಆಸ್ಪತ್ರೆಯ ಮುಖ್ಯ ಡಾಕ್ಟರ್ಸ್ಗೆ ಅವನ ಗುರುತು ಹತ್ತುತ್ತಲೇ ಮಗುವಿನ ಕಡೆ ಹೆಚ್ಚಿನ ಗಮನ ಕೊಟ್ಟಿದ್ದರು. 2 ದಿನದಿಂದ ಏನು ತಿನ್ನದ ಕಾರಣ ತುಂಬ ಸುಸ್ತಾಗಿದ್ದುದರಿಂದ ಅಡ್ಮಿಟ್ ಮಾಡಿಕೊಂಡು ಚಿನ್ನುಗೆ ಡ್ರಾಪ್ಸ್ ಹಾಕಲಾಗಿತ್ತು. ಪಾವನಿಗೆ ಮಗಳನ್ನು ಹಾಗೆ ನೋಡುತ್ತಲೇ ಸಂಕಟವಾಗಿತ್ತು. ಇಲ್ಲಿನ ವಾತಾವರಣ ಚಿನ್ನುಗೆ ಅಷ್ಟಾಗಿ ಹೊಂದಿಕೆಯಾಗುತ್ತಿಲ್ಲ ಎಂದು ತಿಳಿದಿತ್ತು.
ಆದರೂ ಏನು ಮಾಡಲಾರದ ಪರಿಸ್ಥಿತಿ. ಇಲ್ಲಿಗೆ ಬಂದ ಮೇಲೆ ಅಲ್ಪ ಸ್ವಲ್ಪ ನೆಮ್ಮದಿ ಕಂಡಿದ್ದು. ಡಾಕ್ಟರ್ಸ್ ಬರೆದುಕೊಟ್ಟಿದ್ದ ಮೆಡಿಸಿನ್ಗಳನ್ನು ತಂದುಕೊಟ್ಟವನು ಎಲ್ಲ ಕಳೆದುಕೊಂಡವಳಂತೆ ಕುಳಿತವಳನ್ನು ನೋಡಿ, ಚಿನ್ನುಗೇನೂ ಆಗಿಲ್ಲ, ಗಾಬರಿ ಪಡುವ ಅವಶ್ಯಕತೆ ಇಲ್ಲ ಎಂದವನು ವಾರ್ಡ್ನಿಂದ ಹೊರಗೆ ಬಂದಿದ್ದ. ಕ್ಷಣ ಗೆಳೆಯನ ಮೇಲೆ ಕೋಪವೇ ಬಂದಿತ್ತು. ಇಂಥ ಸಮಯದಲ್ಲಿ ಹೆಂಡತಿ ಮಗಳ ಜೊತೆ ಇರುವುದು ಬಿಟ್ಟು ಕೆಲಸಕ್ಕೆ ಹೋಗಿದ್ದಾನೆ ಎಂದು. ಆ ಫ್ಲೋರ್ನಲ್ಲಿ ಹೆಚ್ಚಾಗಿ ಮಕ್ಕಳನ್ನೇ ಅಡ್ಮಿಟ್ ಮಾಡುತ್ತಿದ್ದರು. ಮಗುವಿನ ಜೊತೆ ತಂದೆ ತಾಯಿ ಜೊತೆಗೆ ಹತ್ತಿರದ ನೆಂಟರು ಕೂಡ ಇರುವುದು ಗಮನಿಸಿದ್ದ. ಇನ್ನೊಬ್ಬಳು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದಳು. ಬೇಡವೆಂದರೂ ಮಾತುಗಳು ಇವನತ್ತ ತಲುಪುತ್ತಿದ್ದವು. ನಮ್ಮ ಮನೆಯವರು ಇರಲಿಲ್ಲ, ಹಳ್ಳಿಗೆ ಹೋಗಿದ್ದರು. ರಾತ್ರಿ ಮಗುಗೆ ಇದ್ದಕ್ಕಿದ್ದಾಗೆ ಜ್ವರ ಜಾಸ್ತಿ ಆಯಿತು. ಗಾಬರಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಆಗ ನಮ್ಮ ಅಪ್ಪನ ಮನೆಯವರಿಗೆ ಫೋನ್ ಮಾಡಿದೆ. ರಾತ್ರಿಯಲ್ಲಿ ಅಪ್ಪ, ಅಮ್ಮ, ಅಣ್ಣ ಎಲ್ಲ ಬಂದರು. ರಾತ್ರಿನೇ ಮಗುನ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದು. ಅವಳ ಮಾತುಗಳು ಮುಂದುವರೆದಿತ್ತು. ಗೌತಮ್ಗೆ ಹೌದು, ಪಾವನಿ ಇಂಥ ಸಮಯದಲ್ಲಿ ಸಹಾಯಕ್ಕೆ ಯಾರನ್ನು ಕರೆಯುತ್ತಾಳೆ ಎನಿಸಿತ್ತು. ಮತ್ತೊಮ್ಮೆ ಬಾಗಿಲು ಸರಿಸಿ ನೋಡಿದ್ದ. ಸುಸ್ತಾದವಳಂತೆ ಕಾಣುತ್ತಿದ್ದವಳ ನೋಡುತ್ತಲೇ ರಮೇಶ್ಗೆ ಫೋನ್ ಮಾಡಿದ್ದ. ರಮೇಶ್, ಏನೋ ನನ್ನ ನೆನಪಿಸಿಕೊಂಡು ಫೋನ್ ಮಾಡಿಬಿಟ್ಟಿದ್ಯಾ ಎಂದಿದ್ದ. ಗೌತಮ್, ಎಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ? ಮಗುಗೆ ಹುಷಾರಿಲ್ಲ ಎಂದು ತಿಳಿದ ಮೇಲೂ ಮನೆಯಿಂದ ಹೊರಗೆ ಹೋಗುವ ಅವಶ್ಯಕತೆ ಇತ್ತಾ? ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ. ರಮೇಶ್, ನಿಂಗೇಗೆ ತಿಳಿಯಿತು? ರಸ್ತೆಯಲ್ಲಿ ಬರುವಾಗ ಪಾವನಿಯನ್ನು ನೋಡಿದೆ. ವಿಚಾರಿಸಿದಾಗ ಗೊತ್ತಾಯಿತು ಮಗುಗೆ ಹುಷಾರಿಲ್ಲವೆಂದು. ಹೊಸ ಜಾಗ, ಅವರೊಬ್ಬರೇ ಹೇಗೆ ಓಡಾಡ್ತಾರೆ? ವಿಳಾಸಗಳು ಕೂಡ ಸರಿಯಾಗಿ ತಿಳಿದಿರೋದಿಲ್ಲ ಎಂದು ಸ್ವಲ್ಪ ಕೋಪದಲ್ಲೇ ಹೇಳಿದ್ದ. ಏನು ಮಾಡುದವು, ಇವತ್ತೇ ಇನ್ಸ್ಪೆಕ್ಷನ್ಗೆ ಬರ್ತಾರೆ ಅಂತ ಗೊತ್ತಾಯಿತು. ಆದಷ್ಟು ಬೇಗ ಮನೆಗೆ ಹೋಗೋಣ ಎಂದುಕೊಂಡೆ ಬಂದೆ. ಬೇಗ ಆಸ್ಪತ್ರೆಗೆ ಹೋಗ್ತೀನಿ ಬಿಡು ಎಂದಿದ್ದ. ಗೌತಮ್, ಸರಿ ಬೇಗ ಬಾ, ನಾನು ಇಲ್ಲೇ ಇದ್ದೀನಿ. ಅಂದರೆ ನೀನು ಎಲ್ಲಿದ್ಯಾ? ಪಾವನಿ ಎಲ್ಲಿದ್ದಾಳೆ? ಬಸ್ ಸ್ಟಾಪ್ನಲ್ಲಿ ನಿಂತಿದ್ರು. ನಾನೇ ಆಸ್ಪತ್ರೆಗೆ ಕರೆದುಕೊಂಡು ಬಂದೆ. ಮಗುಗೆ ತುಂಬ ಸುಸ್ತಾಗಿದೆ ಎಂದು ಹೇಳಿ ಅಡ್ಮಿಟ್ ಮಾಡಿಕೊಂಡು ಡ್ರಿಪ್ಸ್ ಹಾಕಿದ್ದಾರೆ. ಈ ಸಮಯದಲ್ಲಿ ನೀನು ಪಾವನಿ ಜೊತೆ ಇರಬೇಕಿತ್ತು ಎಂದಿದ್ದ. ರಮೇಶ್ಗೆ ಗಾಬರಿಯಾಗಿತ್ತು. ಜ್ವರ ಇದೆ, ಸ್ವಲ್ಪ ಸುಸ್ತು ಇರ್ಬೋದು ಎನಿಸಿತ್ತು. ಅಡ್ಮಿಟ್ ಮಾಡುವಷ್ಟು ಎಂದು ತಿಳಿದಿರಲಿಲ್ಲ. ಥ್ಯಾಂಕ್ಸ್ ಕಣೋ, ಆದಷ್ಟು ಬೇಗ ಬರ್ತೀನಿ ಎಂದವರು ಹೇಗೋ ಮ್ಯಾನೇಜ್ ಮಾಡಿ ಆಫೀಸ್ನಿಂದ ಹೊರಟಿದ್ದರು. ಗೌತಮ್ ವಾರ್ಡ್ ಒಳಗೆ ಬಂದಿದ್ದ. ಸೊರಗಿದಂತೆ ಕುಳಿತಿದ್ದವಳ ಮುಖ ನೋಡಿ ಚಡಪಡಿಸಿದ. ಬೇರೆ ಹೆಣ್ಣು ಮಕ್ಕಳನ್ನು ಮಾತನಾಡಿಸುವಾಗ ಮೂಡುತ್ತಿದ್ದ ಚಡಪಡಿಕೆ, ಕೋಪ ಯಾವುದೂ ಮೂಡಲಿಲ್ಲ. ಕರುಣೆ ಅದಕ್ಕೂ ಮೀರಿದ ವಾತ್ಸಲ್ಯ ಇತ್ತು. ನಿಮ್ಮನ್ನು ನೋಡಿದರೆ ತಿಳಿಯುತ್ತದೆ, ಬೆಳಗಿನಿಂದ ಏನೂ ತಿಂದಿಲ್ಲ ಎಂದು. ಇಲ್ಲೇ ಆಸ್ಪತ್ರೆಗೆ ಸಂಬಂಧಪಟ್ಟ ಕ್ಯಾಂಟೀನ್ ಇದೆ, ಹೋಗಿ ತಿಂಡಿ ತಿಂದು ಬನ್ನಿ. ಚಿನ್ನು ಬಳಿ ನಾನು ಇರ್ತೀನಿ ಎಂದಿದ್ದ. ಪಾವನಿ, ನಿಮ್ಮ ಸಮಯಕ್ಕೆ ತುಂಬ ಬೆಲೆ ಇರುತ್ತೆ ಅಂತ ರಮೇಶ್ ಹೇಳ್ತಾ ಇರ್ತಾರೆ. ನನ್ನಿಂದ ನೀವು ಇಡೀ ಅರ್ಧ ದಿನ ಆಸ್ಪತ್ರೆಯಲ್ಲಿರುವಂತೆ ಆಯಿತು ಎಂದಿದ್ದಳು ಸಂಕೋಚದಿಂದ. ಗೌತಮ್, ಈ ರೀತಿಯೆಲ್ಲ ಯೋಚಿಸೋದು ಬೇಡ, ಇದು ನನ್ನ ಕರ್ತವ್ಯ. ರಮೇಶ್ಗೆ ವಿಷಯ ತಿಳಿಸಿದ್ದೇನೆ, ಇನ್ನು ಸ್ವಲ್ಪ ಸಮಯಕ್ಕೆ ಬರ್ಬೋದು. ಮಗುವನ್ನು ನೋಡಲು ನೀವು ಕೂಡ ಸಮರ್ಥವಾಗಿರಬೇಕು. ಹೋಗಿ ತಿಂಡಿ ತಿಂದು ಬನ್ನಿ, ನಾನು ಇಲ್ಲೇ ಇರ್ತೀನಿ ಎಂದಾಗ ಅವನಿಗೆ ತಿರುಗಿ ಏನು ಹೇಳಲಾಗದೆ ಎದ್ದು ಹೊರಗೆ ನಡೆದಿದ್ದಳು. ಸ್ವಲ್ಪ ಸೊರಗಿದಂತೆ ಕಾಣುತ್ತಿದ್ದ ಮಗುವಿನ ತಲೆ ಕೂದಲಲ್ಲಿ ಬೆರಳಾಡಿಸ್ತಾ ಹಾಗೆಯೇ ನೋಡುತ್ತಾ ಕುಳಿತ. ಪಾವನಿ ಚಿನ್ನುಗೆ ಎಚ್ಚರಾದರೆ ನಾನು ಇಲ್ಲದೆ ಇದ್ದದ್ದು ನೋಡಿದರೆ ಅಳ್ತಾಳೆ ಎನಿಸುತ್ತಲೇ ಬೇಗ ಬೇಗ ತಿಂಡಿ ತಿಂದು ಮುಗಿಸಿದವಳು ವಾರ್ಡ್ನ ಕಡೆ ಬಂದಿದ್ದಳು. ಎದುರಾದ ಆಕೆಗೆ ಆಸ್ಪತ್ರೆಗೆ ಬಂದಾಗಿನಿಂದ ಒಂದೆರಡು ಸಲ ಎದುರು ಸಿಕ್ಕಾಗ ಪರಿಚಯದ ನಗೆ ಬೀರಿದ್ದವರು ಸ್ವಲ್ಪ ಬಿಸಿನೀರು ಇದೆಯಾ ಎಂದು ವಿಚಾರಿಸಿದರು. ಪಾವನಿ ಇದೇ ಕೊಡ್ತೇನೆ ಎಂದವಳು ತನ್ನ ಹ್ಯಾಂಡ್ ಬ್ಯಾಗ್ನಲ್ಲಿದ್ದ ನೀರಿನ ಬಾಟಲ್ ತೆಗೆದುಕೊಟ್ಟಿದ್ದಳು. ತೆಗೆದುಕೊಂಡಾಕೆ ಧನ್ಯವಾದ ತಿಳಿಸಿ, ಮಕ್ಕಳಿಗೆ ಏನಾದರೂ ಆಗಿಬಿಟ್ಟರೆ ಕೈಕಾಲು ಆಡುವುದಿಲ್ಲ. ನನ್ನ ಅಣ್ಣ ಬರುವವರೆಗೂ ತಲೆ ಕೆಟ್ಟಂತೆ ಆಗಿ ಹೋಗಿತ್ತು. ಇಂಥ ಸಮಯದಲ್ಲಿ ನಮ್ಮವರೆನಿಸಿಕೊಂಡವರು ಇರುವುದು ತುಂಬ ಮುಖ್ಯ ಎಂದವರು. ನಿಮ್ಮ ಜೊತೆ ಇರುವುದು ಯಾರು ಎಂದು ಕೇಳಿದ್ದರು. ಪಾವನಿ, ನನ್ನ ಅಣ್ಣ ಎಂದು ಅದಷ್ಟು ಮೆಲ್ಲಗೆ ಹೇಳಿ ಒಳಗೆ ಹೋಗಿದ್ದಳು. ಪಾವನಿ ಅಷ್ಟು ಮೆಲ್ಲಗೆ ಹೇಳಿದ್ದರು ಅವರಿಬ್ಬರ ನಡುವಿನ ಮಾತುಗಳು ಗೌತಮ್ಗೆ ಕೇಳಿದ್ದು ಹರಿಯದ ತೃಪ್ತಿ ಮೂಡಿತ್ತು. ಏನೋ ಸಣ್ಣ ಅನಿಸಿಕೆ. ಹೌದು, ನನಗೂ ಕುಟುಂಬ ಇದೆ, ನನ್ನವರನ್ನು ನೋಡಿಕೊಳ್ಬೇಕು, ಅವಳಿಗೆ ನಾನೇ ಧೈರ್ಯ ಆಗಬೇಕು ಎನ್ನುವ ಹಂಬಲ ಮನದಲ್ಲಿ ತೆಳುವಾಗಿ ಮೂಡಿತ್ತು. ಆತುರವಾಗಿ ಬಂದ ರಮೇಶ್ ಅವಳ ಕಡೆಗೆ ನೋಡುತ್ತಾ, ಏನಾಯಿತು ಪಾವನಿ, ಬೆಳಿಗ್ಗೆ ಕೂಡ ಚೆನ್ನಾಗಿ ಇದ್ದಳಲ್ಲ ಎಂದಿದ್ದ. ಪಾವನಿ, ನೀವು ಕೆಲಸಕ್ಕೆ ಹೋದ್ಮೇಲೆ ತಿಂದಿದ್ದೆಲ್ಲ ವಾಂತಿ ಮಾಡಿಕೊಂಡಳು. ಪಕ್ಕದ ಮನೆಯವರು ಇಲ್ಲಿನ ವಿಳಾಸ ನೀಡಿದ್ದು, ಹಾಗಾಗಿ ನಾನು ಕರೆದುಕೊಂಡು ಬಂದ. ಆದರೆ ಅಷ್ಟರಲ್ಲಿ ಎಂದವಳು ಗೌತಮ್ ಕಡೆ ನೋಡಿ ಮಾತು ನಿಲ್ಲಿಸಿದಳು. ರಮೇಶ್, ಹೇಗೆ ನಿನಗೆ ಥ್ಯಾಂಕ್ಸ್ ಹೇಳೋದು ಎಂದು ಕೂಡ ತಿಳಿಯುತ್ತಿಲ್ಲ. ನಿನ್ನ ಸಮಯದ ಬಗ್ಗೆ ಗೊತ್ತು, ಆದರೂ ಎನ್ನುತ್ತಿದ್ದಂತೆ
ಗೌತಮ್ ಅವನನ್ನು ತಡೆದು, ಮೊದಲು ಕುಟುಂಬದ ಕಡೆ ಗಮನ ಕೊಡು, ನಂತರ ಮಿಕ್ಕಿದೆಲ್ಲ. ಸ್ವಲ್ಪ ಕೆಲಸವಿದೆ, ಹೊರಡ್ತೇನೆ, ಸಂಜೆ ಬಂದು ಹೋಗುತ್ತೇನೆ ಎಂದಾಗ, ರಮೇಶ್ ನೀನು ಇಷ್ಟೊತ್ತು ಉಳಿದದ್ದೇ ಹೆಚ್ಚು ಎಂದಿದ್ದ. ಗೌತಮ್ ಭಾವನೆ ಕಡೆ ಒಮ್ಮೆ ನೋಡಿದ. ಹನಿಗಳು ತುಂಬಿದ ಕಣ್ಣಿನಲ್ಲಿ ಕೃತಜ್ಞತೆ ಇದೆ ಎನಿಸಿತು. ಇಷ್ಟವಾಗಲಿಲ್ಲ. ಕೃತಜ್ಞತೆ ಯಾಕೆ? ನನ್ನ ಕೆಲಸ ನಾನು ಮಾಡಿದ್ದೇನೆ ಎನ್ನುವ ಅನಿಸಿಕೆ. ಕಣ್ಣಿನಲ್ಲಿ ಹೋಗಿ ಬರುವುದಾಗಿ ತಿಳಿಸಿ ಹೊರಗೆ ನಡೆದಿದ್ದ. ಹೊರಗೆ ಬರುತ್ತಲೇ ಗೆಳೆಯನಿಗೆ ಖಾರವಾಗಿ ಮತ್ತೊಮ್ಮೆ ತಿಳಿಸಿಯೇ ಹೊರಟಿದ್ದ. ಇನ್ನೊಮ್ಮೆ ಇದು ರಿಪೀಟ್ ಆಗಬಾರ್ದು. ನಿಮಗೆ ಸಮಯ ಸಿಗಲಿಲ್ಲವೆಂದರೆ ನನಗೆ ಫೋನ್ ಮಾಡು ಎಂದು ಹೇಳಿ ನಡೆದಾಗ ರಮೇಶ್ಗೆ ಅಚ್ಚರಿ ಎನಿಸಿತು. ಗೆಳೆಯನನ್ನು ಕಳಿಸಿಕೊಟ್ಟು ವಾರ್ಡ್ನ ಒಳಗೆ ಬಂದ ಅವನು ಯೋಚಿಸ್ತಾ ಕುಳಿತಿದ್ದ. ಮಡತಿಯ ಬಳಿ ಬಂದು ಕ್ಷಮೆ ಕೇಳಿದ. ಇನ್ನೊಬ್ಬಳನ್ನೇ ಬಿಟ್ಟು ಹೋಗಬಾರ್ದಿತ್ತು ಎಂದಿದ್ದ. ಪಾವನಿ, ಪರವಾಗಿಲ್ಲ ಬಿಡಿ, ಆಗುವುದೆಲ್ಲ ಒಳ್ಳೆಯದಕ್ಕಾಗಿ. ನನಗೆ ಈಗಲೂ ನಂಬುವುದಕ್ಕೆ ಆಗ್ತಾ ಇಲ್ಲ. ಅಷ್ಟು ಶ್ರೀಮಂತರು, ಅವ್ರಿಗೆ ಹೆಂಗಸರ ನೆರಳು ಕಂಡರೂ ಆಗೋದಿಲ್ಲ ಎಂದು ನೀವು ಹೇಳುತ್ತಿದ್ದೀರಿ. ಆದರೆ ನನಗಿಷ್ಟೆಲ್ಲ ಸಹಾಯ ಮಾಡಿದರು. ಅಚ್ಚರಿಯಿಂದ ಕೇಳಿದಳು. ಸಾಲದಕ್ಕೆ ಪಕ್ಕದ ವಾರ್ಡ್ನ ಹೆಂಗಸಿಗೆ ಆಕೆ ವಿಚಾರಿಸಿದಾಗ, ನನ್ನ ಅಣ್ಣ ಎಂದು ಬಿಟ್ಟೆ, ಕೇಳಿಸಿಕೊಂಡಿದ್ದರೆ ಏನೆಂದುಕೊಳ್ಳುವರೋ ಏನೋ ಎಂದಾಗ, ರಮೇಶ್ ಏನು ಅಂದುಕೊಳ್ಳುವುದಿಲ್ಲ ಬಿಡು. ಅವನು ಕೂಡ ನಿನ್ನನ್ನು ಅದೇ ದೃಷ್ಟಿಯಿಂದ ನೋಡುತ್ತಿದ್ದಾನೆ. ಅದಕ್ಕೆ ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದು ಇಲ್ಲೇ ಜೊತೆಗೆ ಉಳಿದಿದ್ದಾನೆ ಎಂದಿದ್ದ. ಕಾರಿನಲ್ಲಿ ಬರುತ್ತಿದ್ದ ಮಹೇಂದ್ರ ಅವರ ನೋಟ ರಸ್ತೆ ಬದಿಯಲ್ಲಿ ನಡೆಯುತ್ತಿದ್ದ ಚಂದನರನ್ನು ನೋಡುತ್ತಲೇ ಡ್ರೈವರ್ಗೆ ಕಾರು ನಿಲ್ಲಿಸುವಂತೆ ಹೇಳಿದರು. ನಿಂತ ಚಂದನ, ಅಂಕಲ್ ನೀವು ಎನ್ನುತ್ತಾ ನಗೆ ಬೀರಿದಳು. ಮಹೇಂದ್ರ ಅವರು, ಬಾ ಕುಳಿತುಕೋ, ಮನೆಗೆ ತಾನೇ ಎಂದಿದ್ದರು. ಚಂದನ, ಪರವಾಗಿಲ್ಲ ಅಂಕಲ್, ಒಂದಷ್ಟು ದೂರ ತಾನೆ ಎನ್ನುತ್ತಿದ್ದವಳ ಮಾತು ಕೊಳ್ಳದಂತೆ ಬೇಗ ಬಾ ಎಂದಾಗ ಹತ್ತಿ ಕುಳಿತಿದ್ದಳು. ಅವರು, ಯಾಕೆ ಇತ್ತೀಚೆಗೆ ದೀಪಾಂಜಲಿಗೆ ಬರ್ತಾನೇ ಇಲ್ಲ? ಅದು ಟೆಸ್ಟ್ ಇತ್ತು, ಹಾಗೆ ಬರೆದುಕೊಳ್ಳುವುದು ಕೂಡ ಇತ್ತೀಚೆಗೆ ತುಂಬ ಇರ್ತದೆ. ಅರ್ಧ ಸತ್ಯ ಅರ್ಧ ಸುಳ್ಳು ಸೇರಿಸಿ ಹೇಳಿದ್ದಳು. ಮನೆಯ ಬಳಿ ಕಾರು ಬರುತ್ತಿದ್ದಂತೆ ನಿಲ್ಲಿಸುವಂತೆ ಹೇಳಿದ್ದಳು. ಕೇಳಿಸದವರಂತೆ, ಮನೆಗೆ ತುಂಬ ದಿನ ಆಯಿತು ಬಂದು, ಬೇಲದ ಹಣ್ಣಿನ ಒಳ್ಳೆ ಜ್ಯೂಸ್ ಮಾಡಿ ಕೊಡಿಸ್ತೀನಿ ಎಂದಾಗ ಅಚ್ಚರಿಂದ ನೋಡಿದವಳು. ಯಾರ ಕೈಯಲ್ಲಿ ಎಂದಿದ್ದಳು. ಇವರನ್ನು ಬಿಟ್ಟರೆ ಆ ಮನೆಯಲ್ಲಿರುವುದು ಮೊಮ್ಮಗ ಮಾತ್ರ. ಅವರ ಕೈಯಿಂದ ಜ್ಯೂಸ್ ಮುಂದಕ್ಕೆ ಯೋಚಿಸದಾಗಿದ್ದಳು. ಅವಳ ಯೋಚನೆಯನ್ನು ತುಂಡರಿಸುವಂತೆ, ನಿಂಗೆ ಹೇಳಲೇ ಇಲ್ಲ ನೋಡು, ನಮ್ಮ ಮನೆಯಲ್ಲಿ ಮೊದಲು ಅಡುಗೆಗಿದ್ದ ಚಿನ್ನಯ್ಯ ಮತ್ತೆ ಬಂದಿದ್ದಾನೆ. ಹಾಗಾಗಿ ನಾನು ಹೀಗೆ ರೆಡಿ ಮಾಡಿಕೊಂಡು ಜಬರ್ದಸ್ತಾಗಿ ಹೊರಗಡೆ ಓಡಾಡಿಕೊಂಡು ಇದ್ದೀನಿ ಎಂದು ನಗುತ್ತಾ ಹೇಳಿದಾಗ ಅವರನ್ನು ಗಮನಿಸಿದಳು. ಹೌದು ಅಂಕಲ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಂದಿದ್ದಳು. ಪ್ರೀತಿಯಿಂದ ಅವಳ ತಲೆ ಸವರಿ, ಯಾಕೋ ಇತ್ತೀಚೆಗೆ ತುಂಬ ಇಳಿದು ಹೋದಂತೆ ಕಾಣಿಸ್ತಿದ್ಯಾ? ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇದೆಯಾ ಇಲ್ವಾ? ಬರೀ ಓದುವುದು ಅಂತ ಅದರ ಕಡೆ ಗಮನ ಇಟ್ಕೊಂಡಿದ್ಯಾ? ನಿನ್ನ ಬಗ್ಗೆ ಕೂಡ ಗಮನ ಇರಲಿ ಎಂದಿದ್ದರು. ಅವರ ಮಾತುಗಳನ್ನು ಕೇಳುತ್ತಲೇ ಹೂಗಿಡಗಳ ನೋಡುತ್ತಿದ್ದವಳಿಗೆ ಹೂಗಿಡಗಳು ಮರೆಯಾಗುತ್ತಿದ್ದಂತೆ ಮನೆಯ ಮುಂದಿನ ಇನ್ನೊಂದು ಕಾರನ್ನು ನೋಡುತ್ತಲೇ ಮುಖದ ನಗು ಅಳಿಸಿ ಹೋಗಿತ್ತು. ಅಂದರೆ ಇವರ ಮೊಮ್ಮಗ ಮನೆಯಲ್ಲಿದ್ದಾರೆ, ಏನು ಮಾಡೋದು? ಹೋಗದೆ ಇದ್ದರೆ ಅಂಕಲ್ ಬೇಜಾರು ಮಾಡಿಕೊಳ್ತಾರೆ, ಹೋದರೆ ಅವರು ಕಣ್ಣಲ್ಲಿ ಬೈತಾರೆ. ಗೊಂದಲಕ್ಕೆ ಬಿದ್ದಳು. ಕೊನೆಗೆ ಅವರತ್ತ ತಿರುಗಿ ನೋಡುವುದೇ ಬೇಡ, ಆಗಷ್ಟು ಭಯ ಆಗೋಲ್ಲ. ಜ್ಯೂಸ್ ಕುಡಿದು ಬೇಗ ಬಂದು ಬಿಡೋಣ ಎಂದುಕೊಂಡೇ ಇಳಿದು ಅವರನ್ನು ಹಿಂಬಾಲಿಸಿದಳು. ಗೌತಮ್ ಹಾಲಿನ ಸೋಫಾದಲ್ಲಿ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ. ಒಳ ಬಂದವರತ್ತ ಒಮ್ಮೆ ನೋಡಿ ಮೇಲ್ಮುಖಕ್ಕೆ ತನ್ನ ಕೆಲಸದ ಕಡೆ ಗಮನ ಕೊಟ್ಟಿದ್ದರು. ಮನದಲ್ಲಿ ಇವಳಿ ಯಾಕೆ ಬಂದದ್ದು, ಅದರಲ್ಲೂ ನಾನು ಇದ್ದೇನೆ ಎಂದು ತಿಳಿದು ಕೂಡ ಬಂದಿದ್ದಾಳೆಂದರೆ ಕಾರನ್ನು ನೋಡಿದ ಮೇಲೂ ಒಳಗೆ ಬರುವಷ್ಟು ಧೈರ್ಯ ಮಾಡಿದ್ದಾಳೆ. ಅವಳತ್ತ ನೋಡಿದ. ಗಲ್ಲಕ್ಕೆ ಕೈ ಹಚ್ಚಿ ಕುಳಿತ ರೀತಿಯ ಆಕರ್ಷಕವೆನಿಸಿತು. ಹಾಗೆ ಅನಿಸುತ್ತಲೇ ಜೊತೆಗೆ ಹರಿಯದ ಕೋಪ ಕೂಡ ಮೂಡಿತ್ತು. ಜ್ಯೂಸ್ ರೆಡಿನಾ? ಮಹೇಂದ್ರರ ದನಿ ಕೇಳಿ ಚಿನ್ನಯ್ಯ ಅಡುಗೆ ಮನೆಯಿಂದ ಹೊರಗೆ ಇಣುಕಿ ನೋಡಿದವನು ಹಾಗೆ ನಿಂತು ಬಿಟ್ಟ. ಅವರ ಜೊತೆಯಲ್ಲಿ ಚಂದನನನ್ನು ನೋಡಿ, ಈ ಮನೆಯಲ್ಲಿ ಹೆಣ್ಣು? ಅಚ್ಚರಿ ಎನಿಸಿತು. ನೋಡುತ್ತಾ ನಿಂತವನಿಗೆ ಮಹೇಂದ್ರ ಅವರು, ಯಾಕೋ ಹಾಗೆ ನೋಡ್ತಾ ಇದೆಯಾ? ಪಕ್ಕದ ಮನೆ ಹುಡುಗಿ ಕಣೋ, ಹಾಗೆ ನನ್ನ ಫ್ರೆಂಡ್, ನೀನು ಜ್ಯೂಸ್ ಮಾಡ್ತಾ ಇದೆಯಾ ಅಂತ ಹೇಳಿ ಕರೆದುಕೊಂಡು ಬಂದೆ, ಅವಳಿಗೆ ಒಂದು ಲೋಟ ತಂದು ಕೊಡು ಎನ್ನುತ್ತಲೇ ಗೌತಮ್ ಪಕ್ಕ ಖಾಲಿ ಇದ್ದ ಸೋಫಾದಲ್ಲಿ ಕುಳಿತರು. ಚಂದನಳಿಗೆ ಅಷ್ಟು ಸನಿಹ ಹೋಗಿ ಕೂರಲು ಭಯ ಎನಿಸಿದ್ದರಿಂದ ಡೈನಿಂಗ್ ಟೇಬಲ್ ಕಡೆ ನಡೆದವಳು ಬ್ಯಾಗನ್ನು ಇನ್ನೊಂದು ಕುರ್ಚಿಯ ಮೇಲೆ ಇಟ್ಟು ಕುಳಿತಿದ್ದಳು. ಮೊದಲೇ ನಿರ್ಧರಿಸಿದ್ದರಿಂದ ಗೌತಮ್ ಕಡೆ ತಲೆ ಎತ್ತಿ ಕೂಡ ನೋಡಲು ಹೋಗಲಿಲ್ಲ. ಚಿನ್ನಯ್ಯ 2 ಲೋಟ ಬೇಲದ ಹಣ್ಣಿನ ಪಾನಕ ಹಿಡಿದು ತಂದವರು. ಮಾಡಿದ್ದು 2 ಲೋಟ. ನೀವು ಹೊರಗಿನಿಂದ ಬಂದಿದ್ದೀರಾ, ಕುಡಿತಾ ಇರಿ, ಗೌತಮ್ಗೆ ಇನ್ನೊಂದು ಲೋಟ ಮಾಡಿ ತರ್ತೇನೆ ಎನ್ನುತ್ತಾ ಇಬ್ಬರ ಕೈಗೂ ಲೋಟ ಕೊಟ್ಟು ಅಡುಗೆ ಮನೆಯತ್ತ ನಡೆದಿದ್ದರು. ಹೊರಗಿನ ಬಿಸಿಲ ಜಲದಿಂದಾಗಿ ಸಾಕಾಗಿ ಬಂದಿದ್ದರಿಂದ ಪಾನಕ ಮನಕೇತವೆನಿಸಿತು.
ಮಹೇಂದ್ರ ಅವರಲ್ಲೇ ಟೀಪಾಯ್ ಮೇಲಿದ್ದ ನ್ಯೂಸ್ ಪೇಪರ್ ನೋಡುತ್ತಲೇ ಇಂದು ಕಣ್ಣಾಡಿಸಲು ಆಗಲೇ ಇಲ್ಲ ಎನಿಸಿ ಕೈಗೆತ್ತಿಕೊಂಡಿದ್ದರು. ಚಿನ್ನಯ್ಯ ಒಂದು ಲೋಟ ಪಾನಕ ಹಿಡಿದು ಬಂದವರು ಡೈನಿಂಗ್ ಟೇಬಲ್ ಮೇಲೆ ಇಟ್ಟು, ಗೌತಮ್ ತೆಗೆದುಕೊಂಡು ಬಿಡು, ಅಡುಗೆ ಮನೆಯಲ್ಲಿ ಚೂರು ಕೆಲಸ ಇದೆ ಎನ್ನುತ್ತಾ ಅರ್ಧಕ್ಕೆ ನಿಲ್ಲಿಸಿದ್ದ ಕೆಲಸಕ್ಕೆ ಒಳಗೆ ನಡೆದಿದ್ದರು. ವಯಸ್ಸಿನಲ್ಲಿ ತನಗಿಂತ ತುಂಬ ಚಿಕ್ಕವನಾಗಿದ್ದರಿಂದ ಹೆಸರು ಹಿಡಿದು ಕರೆಯುತ್ತಿದ್ದರು. ಚಂದನ ಬರುತ್ತಲೇ ತನ್ನತ್ತಲೇ ಬರುತ್ತಿದ್ದ ಗೌತಮ್ನನ್ನು ನೋಡುತ್ತಲೇ ಗಾಬರಿ ಬೆರೆತ ಸಂಕೋಚ ಆವರಿಸಿದಂತೆ ಎನಿಸಿ ಕ್ಷಣ ಕ್ಷಣಕ್ಕೂ ಗಾಬರಿ ಹೆಚ್ಚಾದಾಗ ನೋಟ ನೆಲದ ಕಡೆ ಹಾಕಿ ದುಪ್ಪಟ ತುದಿಯನ್ನು ಬಿಗಿಯಾಗಿ ಮುಷ್ಟಿಯಲ್ಲಿ ಹಿಡಿದು ಕುಳಿತು ಬಿಟ್ಟಿದ್ದಳು. ಚಿನ್ನಯ್ಯನಿಗೆ ಇದ್ದಕ್ಕಿದ್ದಾಗೆ ನೆನಪಾಗಿತ್ತು. ಸಕ್ಕರೆ ಜಾಸ್ತಿ ಹಾಕಿಬಿಟ್ಟಿದ್ದೇನೆ, ಗೌತಮ್ಗೆ ಇಷ್ಟ ಆಗುವುದಿಲ್ಲ, ಬೇರೆ ಮಾಡಿ ಕೊಟ್ಟು ಬಿಡೋಣ, ಅದನ್ನು ತೆಗೆದುಕೊಳ್ಳಬೇಡ ಎಂದು ಹೇಳೋಣ ಎನಿಸಿ ಅಡುಗೆ ಮನೆಯ ಬಾಗಿಲಿನತ್ತ ಬಂದಿದ್ದರು. ಗೌತಮ್ ಲೋಟಕ್ಕೆ ಕೈ ಹಾಕಿದವನ ನೋಟ ಅವಳ ಕಡೆಗೆ, ಮುಖ ಪೂರ್ತಿ ತಿಳಿ ಗುಲಾಬಿ ಬಣ್ಣಕ್ಕೆ ತಿರುಗಿತ್ತು. ಅವಳ ಗಲ್ಲದ ಮೇಲಿದ್ದ ಕಪ್ಪು ಚುಕ್ಕೆಯತ್ತ ಅವನ ನೋಟ ನಿಂತಿತ್ತು. ಏನೊಂದು ಯೋಚಿಸದೆ ಅವಳ ಮುಖದತ್ತ ಬಾಗಿ ಗಲ್ಲಕ್ಕೆ ಮುತ್ತಿಟ್ಟು ಲೋಟದೊಂದಿಗೆ ಹಿಂತಿರುಗಿ ತನ್ನ ಜಾಗಕ್ಕೆ ನಡೆದಿದ್ದ.